ಐಲೈನರ್ ಹಚ್ಚೋಣ. ಓಕೆ, ಇದು ತುಂಬ ಡಿಫ್ರೆಂಟ್ ಆಗಿ ಕಾಣ್ತಾ ಇದೆ. ಸಿಕ್ಕಾಪಟ್ಟೆ ಬೋರ್ ಆಗ್ತಿದೆ. ಏನೂ ಇಲ್ಲ, ಫ್ಯಾನ್ ಕೂಡ ಇಲ್ಲ. ಹೊಟ್ಟೆ ತುಂಬ ಹಸಿತಿದೆ, ಊಟಕ್ಕೇನೂ ಕೊಟ್ಟಿಲ್ಲ. ಗೈಸ್ ಎಲ್ಲರೂ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಓಕೆ, ಅವಳ ನಗುವ ನೋಡಿ ಮರೆತೆ ಜಗವ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತಿನ ವ್ಲಾಗ್ ಬಂದು ಇಟ್ಸ್ ಆಲ್ ಅಬೌಟ್ ಮೈ ಗ್ರ್ಯಾಜುಯೇಷನ್ ಡೇ ಆಯಿತಾ. ಸೊ ಇನ್ನೂ ನನ್ನ ಗ್ರ್ಯಾಜುಯೇಷನ್ ಡೇಗೆ ಇಟ್ಸ್ 1 ವೀಕ್ ಇದೆ. ಸೊ ಅದಕ್ಕಾಗಿ ನಾನು ಸಮ್ ಜುವೆಲ್ಸ್ ಹಾಗೆ ಸಾರಿ ಆಗಲಿ ನಾ ಎಲ್ಲದೂ ಆನ್ಲೈನ್ ಶಾಪಿಂಗ್ ಮಾಡಿದ್ದೀನಿ. ಸೊ ಐ ವಾಂಟೆಡ್ ಟು ಶೋ ಯು ಗೈಸ್ ಇವಾಗ ಯಾವ್ಯಾವ ಪ್ಯಾಕೇಜಸ್ ಎಲ್ಲ ಬರುತ್ತೆ ಅದನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್. ಓಕೆ, ಫಸ್ಟ್ ಒನ್ ಬಂದು ಐ ಡೋಂಟ್ ನೋ, ಜುವೆಲ್ಸ್ ಆರ್ಡರ್ ಮಾಡಿದ್ದೆ, ಸಮ್ ಆಕ್ಸೆಸರೀಸ್. ಓಪನ್ ಮಾಡೋಣ. ಐ ಥಿಂಕ್ ಇದು ಇಯರಿಂಗ್ಸ್ ಆರ್ಡರ್ ಮಾಡಿದ್ದೆ. ನಿಮಗೆಲ್ಲ ಲಿಂಕ್ ಹಾಕಿರ್ತೀನಿ, ಸೊ ಲಿಂಕ್ ಅಂತ ಟೈಪ್ ಮಾಡಿ. ಸೊ ಝವೇರಿ ಪರ್ಲ್ಸ್ ಅಂತ ಇದೆ. ಓ, ಇಟ್ಸ್ ರಿಂಗ್ ಗೈಸ್. ನಾನು ಅದ್ರಲ್ಲಿ ನೋಡ್ಬೇಕಾದ್ರೆ ಫುಲ್ ಗೋಲ್ಡನ್ ಇತ್ತು. ಸೊ ಈ ಥರ ಕಾಣ್ತಾ ಇದೆ, ಬಟ್ ಇಟ್ಸ್ ವೆರಿ ಬ್ಯೂಟಿಫುಲ್ ಆ್ಯಕ್ಚುಲಿ. ಇದು ತುಂಬ ಕ್ಯೂರಿಯಸ್ ಆಗಿ ಕಾಯ್ತಾ ಇದೆ ಗೈಸ್. ಸಾರಿ ವೆರಿ ಮಚ್ ಕ್ಯೂರಿಯಸ್. ಡಬಲ್ ಶೇಡ್ ಇದು. ಒಳ್ಳೆ ಫೆವಿಕ್ವಿಕ್ ಥರ. ವಾ, ನಂಗೆ ಸಾರಿ ಅಂದರೆ ಸಖತ್ ಇಷ್ಟ ಆಗಿದೆ. ಐ ಡೋಂಟ್ ನೋ. ಇದೇ ಈ ಡೀಟೇಲಿಂಗ್ ನೋಡಿ ಇಲ್ಲಿ. ವಾವ್, ಸ್ಟೋನ್ ಗೈಸ್. ಇದನ್ನು ನಾನು ಕಡಿಮೆ ಕೊಟ್ಟಿದ್ದೀನಿ. ಯು ಕಾಂಟ್ ಬಿಲೀವ್ ನಾನು ಎಷ್ಟು ಕೊಟ್ಟಿದ್ದೀನಿ ಅಂತ ಹೇಳಿ. ನಿಮ್ಗೆ ಏನಾದ್ರು ಗೊತ್ತಾಗಬೇಕು ಅಂತ ಹೇಳಿದ್ರೆ ಲಾಸ್ಟ್ ತನಕ ನನ್ನ ಬ್ಲಾಗ್ ನೋಡಿ. ಓಕೆ, ಐ ಬಾಟ್ ನೈಫ್. ಇದಕ್ಕೆ ಬ್ಲೌಸ್ ಯಾವ ಥರ. ವಾವ್, ಬ್ಲೌಸ್ ಕೂಡ ಇದೇ ಶೇಡ್ ಕೊಟ್ಟಿದ್ದಾರೆ. ಬಟ್ಟೆ ಇಷ್ಟ ಆಯ್ತಿದ್ದು. ನನ್ನ ಗ್ರ್ಯಾಜುಯೇಷನ್ ವಿತ್ ಬ್ಲ್ಯಾಕ್ ಕೋಟ್. ಯಾ, ಕ್ಯೂಟ್ ಆಗಿ ಸಖತ್ತಾಗಿ ಬ್ಯೂಟಿಫುಲ್ ಆಗಿ ಕಾಣ್ಬೋದು. ಮೋರ್ ಪಾರ್ಸೆಲ್ ಇದೆ ಬರೋದು. ಸೊ ಇವತ್ತು ಕಾಲೇಜಲ್ಲಿ ಆ್ಯಸ್ ಐ ಆಮ್ ವರ್ಕಿಂಗ್ ಆ್ಯಸ್ ಅ ಅಸಿಸ್ಟೆಂಟ್ ಪ್ರೊಫೆಸರ್ ಅಲ್ವಾ. ಸೊ ಇದೇನು ಜಸ್ಟ್ ಒಬ್ಬರು ರಿಟೈರ್ಡ್ ಆಗ್ತಿದ್ರು ಗಾಯ್ಸ್. ಸೊ ಅದಕ್ಕಾಗಿ ನಮಗೆಲ್ಲ ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ ದಿ ನೇಮ್. ಸೊ ದಿಸ್ ಇಸ್ ದಿ ಕ್ಯೂಟ್ ಬ್ಯಾಗ್. ಕ್ಯೂಟ್ ಆಗಿದೆ ಗೈಸ್, ಏನಾದರೂ ಇಟ್ಕೋಬೋದು. ಈ ಥರ ಕೊಟ್ಟಿದ್ದಾರೆ ಡೀಟೇಲಿಂಗ್, ವೆರಿ ನೈಸ್. ಪಾರ್ಸೆಲ್ ಬರೋದಿದೆ, ಅದನ್ನು ತೋರಿಸ್ತೀನಿ. ದೆನ್ ವಿಲ್ ಕಂಟಿನ್ಯೂ ಆನ್ ಏಪ್ರಿಲ್ 5th. ಇಟ್ಸ್ ಅ ಬಿಗ್ ಡೇ ಫಾರ್ ಮೀ. ಎಲ್ಲರೂ ಬರ್ತಾರೆ ಗೈಸ್. ನಾನು ಅಮ್ಮ ಪಪ್ಪ ಎಲ್ರಿಗೂ ಕರೆದಿದ್ದೀನಿ. ಎಲ್ಲರೂ ಬ್ಲಾಗಲ್ಲಿ ಇರ್ತಾರೆ ಆ್ಯಂಡ್ ಆಲ್ಸೋ ಮೈ ಫ್ರೆಂಡ್ಸ್ ಎಲ್ಲರೂ ಇರ್ತಾರೆ. ತುಂಬ ಎಂಜಾಯ್ ಮಾಡ್ತೀನಿ. ಈ ದಿನಕ್ಕೋಸ್ಕರನೇ ನಾನು MCA ಮಾಡಿದ್ದು, ಇಫ್ ಐ ಆಮ್ ನಾಟ್ ರಾಂಗ್. ಯಾ, ತುಂಬ ಚೆನ್ನಾಗಿರುತ್ತಂತ ಅಂದ್ಕೊಂಡಿದ್ದೀನಿ. ಈ ದಿನಕ್ಕೋಸ್ಕರ ಎಷ್ಟು ವರ್ಷ ಅಂದರೆ 2 ವರ್ಷ ತನಕ ಕಾಯ್ತಿದ್ದೆ ನನಗೆ. ಓಕೆ, ಗ್ರ್ಯಾಜುಯೇಷನಿಗೆ ಐ ಶುಡ್ ಬಿ ವೇರಿಂಗ್ ದಿಸ್ ಅಂತ ಅವಾಗಿಂದನೇ ಯೋಚನೆ ಮಾಡ್ತಿದ್ದೆ. ಯಾ, ವಿಲ್ ಕಂಟಿನ್ಯೂ. ಸಿ ಯು ನೆಕ್ಸ್ಟ್ ಡೇ. ಸೊ ಇವಾಗ 2 more ಪಾರ್ಸೆಲ್ಸ್ ಬಂದಿದೆ. ಅದನ್ನು ನಿಮಗೆ ತೋರಿಸ್ಬಿಡೋಣ ಅಂತ ಹೇಳಿ. ಇಲ್ಲಾಂದರೆ ನಾನು ಫುಲ್ ಕಿತ್ತಾಕ್ಬಿಡ್ತೀನಿ. ನೆನಪಿಲ್ಲದೆ ಆಲ್ರೆಡಿ ಕಿತ್ತಾಕಿದ್ದೀನಿ ಪಾರ್ಸೆಲ್ನ. ಆ್ಯಂಡ್ ಅಗೇನ್ ವಿಡಿಯೋ ಮಾಡಬೇಕು ಅಂತ ಹೇಳಿ ಇದನ್ನು ಮಾಡ್ತಾ ಇದ್ದೀನಿ. ಲೆಟ್ಸ್ ಅನ್ಬಾಕ್ಸ್. ವಾವ್, ದಿಸ್ ಇಸ್ ದಿ ಇಯರಿಂಗ್ ಗೈಸ್. ಏನಪ್ಪ ಈ ಥರ ಇದೆ ಅಂತ ಹೇಳಿ ನನಗೂ ಅನಿಸ್ತು. ಬಟ್ ಇಟ್ ಶುಡ್ ಬಿ ಯೂನಿಕ್ ಅಂತ ಹೇಳಿ ಇದನ್ನು ತರಿಸಿದ್ದೀನಿ. ಐ ನೆವರ್ ಟ್ರೈಡ್ ಈ ಥರ ಆಕ್ಸೆಸರೀಸ್. ನೋಡೋಣ. ಇವತ್ತೇನು ಹಾಕಲ್ಲ ಗೈಸ್. ಆನ್ 5th ನಾನು ರೆಡಿ ಆಗೋದು. ಇದೆಲ್ಲ ಎಕ್ಸ್ಪೆರಿಮೆಂಟ್ಸ್ ಮಾಡೋದು. ಹಾಕ್ರೆ ಆಯ್ತು ಅನಿಸುತ್ತೆ. ಓನ್ಲಿ ದಿಸ್ ಮಚ್. ಇದರಲ್ಲಿ ಏನಿದೆ, ಇದ್ರ ಬಗ್ಗೆ ನಂಗೆ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಗೈಸ್. ಏನಿದೆ ಈ ಥರ ಬಂದಿದೆ ಕೂಡ ಫ್ಲವರ್ ಥರ ಡಿಸೈನ್ ಇತ್ತು ಗೈಸ್. ಅದಕ್ಕೆ ಅದೇ ಥರ ಬರುತ್ತೆ ಅಂತ ಹೇಳಿ. ದಿಸ್ ಈಸ್ ಒನ್ ಆಫ್ ದಿ ನೆಕ್ ಪೀಸ್. ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ ಇದನ್ನು. ನೀವು ಹೇಗೆ ಬೇಕಿದ್ರೂ ಸ್ಟೈಲ್ ಮಾಡ್ಬೋದು ಅಂತ. ಇಲ್ಲ ಇದೇ ಥರ ಬಂದಿದೆ. ಸೊ ಯು ಹ್ಯಾವ್ ಟು ವೇರ್ ಲೈಕ್
ನೈಸ್ ಅಲ್ವಾ? ನೋಡೋಣ ಹೇಗೆ ಕಾಣುತ್ತೆ ಅಂತ. ವೋ ಕ್ಲಾಸಿ. ಯು ಕ್ಯಾನ್ ವೇರ್ ಇಟ್ ಆಸ್ ಅ ಬ್ರೇಸ್ಲೆಟ್ ಟು. ಓಕೆ, 5th ಯಾವ ತರ ಕಾಣುತ್ತೆ ಗ್ರಾಜುಯೇಷನ್ ಡೇಗೆ ಅಂತ ಹೇಳಿ ನೋಡೋಣ. ಓಕೆ ಬಾಯ್, ಸಿ ಯು. 2000 years later. Hello guys, welcome back to my YouTube channel. Hope you are doing well. Guys, ಇವತ್ತು ನಾವು ಇಷ್ಟು ದಿನ ಕಾಯ್ತಾ ಇರೋ ದಿನ ಬಂದ್ಬಿಡ್ತು. ಸೊ ಗ್ರಾಜುಯೇಷನ್ ಡೇ ಗೈಸ್. ನಾನು ಆಲ್ರೆಡಿ ಸಾರಿನ ಡ್ರೈವ್ ಮಾಡ್ಕೊಂಡಿದ್ದೀನಿ. ದಿಸ್ ಇಸ್ ಮೈ ಸಾರಿ ಗೈಸ್. ಫುಲ್ ನಿಮಗೆ ಕಾಣ್ತಾ ಇದೆ ಅಂತ ಅನ್ಕೊತೀನಿ. ಹೋಪ್ ಇಷ್ಟೇ. ಕ್ಯಾಮ್ರಾ ಕರೆಕ್ಟಾಗಿ ಸೆಟಪ್ ಮಾಡ್ಕೊತೀನಿ. ಎಸ್, ಯಾ ಗೈಸ್, ದಿಸ್ ಇಸ್ ಪ್ರಾಪರ್. ಇದಕ್ಕೆ ಗೋಲ್ಡನ್ ಕಲರೇ ಬ್ಲೌಸ್ ಬಂದಿತ್ತು, ಬಟ್ ನಾನು ಮೆರೂನ್ ಕಲರ್ ಹೊಲಿಸಿದ್ದೀನಿ. ದಿಸ್ ಹೌ ಇಟ್ ಲುಕ್ಸ್. ಹೇಗೆ ಕಾಣ್ತಾ ಇದೆ ಗೈಸ್ ಕಾಮೆಂಟ್ ಮಾಡಿ. ಸೊ ಇಲ್ಲೂ ಗೋಲ್ಡನ್ ಇದನ್ನು ಬಿಫೋರ್ ಗೆಟ್ಟಿಂಗ್ ರೆಡಿ ಇದನ್ನು ಹಾಕೋಬಿಡೋಣ, ಸೊ ದ್ಯಾಟ್ ನಾವು ಮೇಕಪ್ ಮಾಡ್ಕೋಬೋದು. ಫಸ್ಟ್ ಈಸ್ ಮಾಯ್ಶ್ಚರೈಸರ್ ಹಚ್ಕೋಬಿಡೋಣ. ಕಡೆ ನಮಗೆ ಫಂಕ್ಷನ್ ಸ್ಟಾರ್ಟ್ ಆಗೋದು at 4, ಬಟ್ ರಿಜಿಸ್ಟ್ರೇಷನ್ಸ್ ಎಲ್ಲ ಇದೆ ಅಂತ ಹೇಳಿ 2 ಕರೆದಿದ್ದಾರೆ. ಸನ್ಸ್ಕ್ರೀನ್ ಗೈಸ್, ನಾನು ಏನೇನು ಯೂಸ್ ಮಾಡಿರ್ತೀನಿ ನಿಮಗೆಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ. ಗೈಸ್, ನಾನು ಸರ್ಟಿಫಿಕೇಟ್ ತೊಗೊಂಡು ಐ ವಾಂಟ್ ಟೇಕ್ ಫೋಟೋ. ಓಕೆ, ಫೌಂಡೇಶನ್ ಹಾಕ್ಲೂ ಬೇಡವೋ ಐ ಆಮ್ ಥಿಂಕಿಂಗ್ ಗೈಸ್. ಯಾ, ಪಳ ಅಂತ ಹೊಡಿತೀನಿ. ಐ ನೀಡ್ ಫೌಂಡೇಶನ್ ಅಂತ ಅನಿಸುತ್ತೆ. ಇವಾಗ ನಾನು ಮಾಮರ್ತ್ ಫೌಂಡೇಶನ್ ಯೂಸ್ ಮಾಡ್ತಾ ಇದ್ದೀನಿ. ದಿಸ್ ಇಸ್ ಅ ಸ್ಪಾಂಜ್. ಇದಕ್ಕೆ ನಾನು ಯೂಸ್ ಮಾಡ್ದೇನೆ ಇಟ್ಸ್ ಬೀನ್ ವರ್ಷ ಆಯಿತು. ನಾನು ಫೌಂಡೇಶನ್ ಯೂಸ್ ಮಾಡಲ್ಲ. ಇದಕ್ಕೆ ಸ್ವಲ್ಪ ಸೆಟ್ಟಿಂಗ್ ಸ್ಪ್ರೇ ಹೊಡಿತಾ ಇದ್ದೀನಿ, ಸೊ ದ್ಯಾಟ್ ಮೇಕಪ್ ಕರೆಕ್ಟಾಗಿ ಕೂರಲಿ ಅಂತ. ಸೊ ವೆರಿ ಟೈನಿ ಲಿಟಲ್ ಅಮೌಂಟ್ ತೊಗೊತಾ ಇದ್ದೀನಿ. ಐ ಡೋಂಟ್ ಲೈಕ್ ಫೌಂಡೇಶನ್ಸ್ ಆ್ಯಕ್ಚುಲಿ. ನಂಗೆ ನ್ಯಾಚುರಲ್ ಆಗಿಡೋಕ್ಕೆ ಇಷ್ಟ, ಬಟ್ ಇವತ್ತು ಲಾಂಗ್ ಡೇ ಇರೋದ್ರಿಂದ ಐ ಜಸ್ಟ್ ಗೋ ಟು ಫೌಂಡೇಶನ್. ಬ್ಲಷ್ ಹಚ್ಕೊಬಿಟ್ಟೆ, ಆಮೇಲೆ ಫೌಂಡೇಶನ್ ಹಚ್ಕೊತೀನಿ. ಡೋಂಟ್ ಮೈಂಡ್, ನಂಗೆ ಮರ್ತೋಯ್ತು ಬ್ಲಷ್ ಗೈಸ್, ಬಿಕಾಸ್ ಈಗೆಲ್ಲ ಹೋಗ್ಬಿಟ್ಟಿದೆ. ಸೊ ಅ ಲಿಟಲ್ ಬಿಟ್ ಆಫ್ ಬ್ಲಷ್ ಇಲ್ಲಿ ಸ್ವಲ್ಪ ಡ್ಯಾಬ್ 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 ಮಾಡೋಣ. ಲೈಟ್ ಆಗಿರಲಿ ಅಂತ ಹೇಳಿ. ಸೊ ಸನ್ ಕಿಸ್ಟ್ ಥರ, ಓಕೆ, ಥರ ಮಾಡ್ತಾ ಇದ್ದೀನಿ. ಅದನ್ನು ಸ್ವಲ್ಪ ಸ್ಪಾಂಚಲ್ಲಿ ತೊಗೊಂಡು, ಸೊ ಈ ಪೌಡರ್ ಫಿಕ್ಸ್ ಮಾಡೋಕ್ಕೆ, ಬಿಕಾಸ್ ನನಗೆ ಕಾಂಬಿನೇಷನ್ ಸ್ಕಿನ್ ಇರೋದ್ರಿಂದ ಸ್ವಲ್ಪ ಆಯಿಲಿ ಆಗುತ್ತೆ. ಸೊ ಅದಕ್ಕೋಸ್ಕರ ಲಿಟಲ್ ಬಿಟ್. ಸೊ ಈಗೆಲ್ಲ ನಿಮ್ಮ ಮೇಕಪ್ನ ಸೆಟ್ ಮಾಡ್ಕೊ. ಇವಾಗೆಲ್ಲ ಸೆಟ್ ಆಗಿದೆ. ಸೊ ಲಿಪ್ಸ್ಟಿಕ್ಗೆ ಐ ಆಮ್ ಟೇಕಿಂಗ್ ಪಿಂಕ್ ನ್ಯೂಡ್ ಶೇಡ್ ಮಾಡೋಣ ಅಂತ. ಸೊ ನನ್ನ ಹತ್ರ ಇಲ್ಲ. ಸೊ ಐ ಆಮ್ ಹೇಗೆ ಮಾಡ್ತೀನಿ ಅಂತ ಹೇಳಿ ನೋಡೋಣ. ಓಕೆ, ದಿಸ್ ಈಸ್ ಹೌ ಇಟ್ ಲುಕ್ಸ್. ಇದ್ರ ಜೊತೆ ಇನ್ನೊಂದು ಲಿಪ್ಸ್ಟಿಕ್ ಆ್ಯಡ್ ಆನ್ ಮಾಡ್ತೀನಿ. ವೇಟ್, ವೆಲ್ಕಮ್. This is also brown nude color shade. Let's ನೋಡಿದ್ರ ನಾನು ಈ ಶೇಡ್ ಹೇಗೆ ಅಚೀವ್ ಮಾಡಿದೆ ಅಂತ ಹೇಳಿ. 3 ಲಿಪ್ಸ್ಟಿಕ್ಕನ್ನು ಯೂಸ್ ಮಾಡಿದೆ. ಫಸ್ಟ್ ಇಸ್ ಲಿಪ್ ಲೈನರ್, ದೆನ್ ಪ್ಲಮ್, ದೆನ್ ದಿಸ್ ಇಸ್ ಫ್ರಮ್ ಸೂರ್ಯ. ಈಸ್ ಮಸ್ಕರ, ವೆರಿ ಇಂಪಾರ್ಟೆಂಟ್. ಇದಕ್ಕಿಂತ ಮುಂಚೆ ಐ ಶ್ಯಾಡೋ ಹಚ್ಬಿಡೋಣ. ಎಸ್ ಗೈಸ್, ನಂದು ಐ ಶ್ಯಾಡೋ ಪ್ಯಾಲೆಟ್ ಇಷ್ಟೇ. ಓಕೆ, ಇದರಲ್ಲೆಲ್ಲ ನ್ಯೂಡ್ ಶೇಡ್ ಇದೆ, ಗೋಲ್ಡನ್ ಇದೆ. ನಾನು ಇಷ್ಟೇ ಯೂಸ್ ಮಾಡೋದು ಯಾವತ್ತು. ಸೊ ದಟ್ ಸ್ವಲ್ಪ ಹಚ್ಕೊಂಡೆ, ಈ ಥರ ಕಾಣ್ತದೆ. ಓಕೆ ಗೈಸ್, ನಂದು ಐ ಶ್ಯಾಡೋ ಆಯಿತು. ಸೊ ಇವಾಗ ಮೇಕಪ್ ಆಗಿದೆ. ಸೊ ಇವಾಗ ಐಬ್ರೋ ಫಿಲ್ ಮಾಡಬೇಕು. ಇದರಲ್ಲೇ ಜಸ್ಟ್ ಹೀಗೆ ಮಾಡ್ಕೊತೀನಿ ಅಷ್ಟೇ ಲೈಟಾಗಿ. ರಿಂಗ್, ದಿಸ್ ಇಸ್ ಇಯರಿಂಗ್. ತುಂಬ ಡಿಫ್ರೆಂಟ್ ಆಗಿದೆ ಅಂತ ಹೇಳಿ ತಗೊಂಡೆ ಆನ್ಲೈನಲ್ಲಿ. ನಿಮ್ಗೇನಾದರೂ ಲಿಂಕ್ ಬೇಕಿದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿ. ಸೊ ದಿಸ್ ಇಸ್ ಇಯರಿಂಗ್. ಇದು ಹೇಗೆ ಫಿಕ್ಸ್ ಮಾಡೋದಂದರೆ ದಿಸ್ ಈಸ್ ಹೌ ಇಟ್ ಲುಕ್ಸ್. ಈ ಥರ ಕಾಣುತ್ತೆ. ಇವಾಗ
necklace. ಸಾಕಾಯ್ತು guys. Can wear I'm ready. ಕೂದಲನ್ನು ಬಚ್ಕೊಳ್ಳೋಣ ವೈಟ್. ಹೇರ್ ಸ್ಟೈಲ್ ಎಲ್ಲ ಸೆಟ್ ಆಯಿತು. ಐ ಆಮ್ ಡಿಸೈಡೆಡ್ ಟು ಬಿ ಫ್ರೀ ಹೇರ್. ಹೀಗೆ ಕಾಣ್ತಾ ಇದೆ. ಹೇಗೆ ಕಾಣ್ತಾ ಇದ್ದೀನಿ ಅಂತ ಕಾಮೆಂಟ್ ಹಾಕಿ. ಈ ಥರ ಕಾಣ್ತಾ ಇದ್ದೀನಿ. ಐ ಫೀಲ್ ಲೈಕ್ ದಿಸ್. ನನ್ನ ಇಯರಿಂಗ್ ಮೇಲೆ ಆಬ್ಸೆಷನ್ ಆಗಿಬಿಟ್ಟು. A few moments later. Guys, welcome back. Please follow the line discipline during the yoga. Once the procession enters the hall, request everyone to stand and please remain stand till the Natagita is completed. And please be standing during the national anthem. Hello. ಏನು ಅನಿಸ್ತಿದೆ? Return the room before 7:30 p.m. It's very important. And also ಈಗ ಫಂಕ್ಷನ್ ಸ್ಟಾರ್ಟ್ ಆಗಿದೆ. return the room ಬಟ್ before ಮೈಕ್ you have the ತಗೊಬರೋದು dinner. ಮರ್ತೋಗ್ಬಿಟ್ಟೆ. And the dinner ಅದರ್ವೈಸ್ will be ಮೈಕ್ served in ಇದ್ದಿದ್ರೆ the ಮಾಡ್ಬೋದು. ಗಾಯ್ಸ್ ನಮ್ಮದು ಸಂಚೆ ಇಟ್ಬಿಟ್ಟಿದ್ದಾರೆ ಗೊತ್ತಾ. ಸೊ ಅದಕ್ಕಾಗಿ ಏನು ಫೋಟೋಸು ಬೇಗ ತೊಗೊಳೋದಾಯಿತು. ಅದನ್ನು ಹೇಗೆ ಬಂದಿದೆಯೋ ಗೊತ್ತಿಲ್ಲ. ವಿಲ್ ಚೆಕ್ ಇಟ್. ನಾನು ಇಯರಿಂಗ್ ಈ ಥರ ಹಾಕೋದಂತೆ ಗೈಸ್. ಇವಾಗ ಹಾಕಿದ್ಲು. ಐ ಡೋಂಟ್ ನೋ. ಇವಾಗ ಹಾಕ್ಕೊಂಡೆ. ಈ ನೆಕ್ಲೆಸ್ ಚೆನ್ನಾಗಿ. ಸುಪ್ಪಿ ನಿನ್ನ ಜ್ಯುವೆಲ್ರಿ ತೋರಿಸು. ಎಸ್ ನೋಡಿ ಗೈಸ್, ಗ್ರ್ಯಾಜುಯೇಷನ್ಗೆ ಹೇರ್ ಕಟ್ ಮಾಡಿಸ್ಕೊಂಡಿದ್ದಾರೆ. ನಮ್ಮ ವಿಸ್ಮಯ ಹೇಗೆ ರೆಡಿ ಆಗಿದ್ದಾಳೆ ಅಂತ ತೋರಿಸ್ತೀನಿ. ಶೋ ಯೋರ್ ನೆಕ್ ಪೀಸ್ ಎವ್ರಿಥಿಂಗ್. ನೋಡಿ ಬ್ಯೂಟಿ ಕ್ವೀನ್. ಓಕೆ ಗೈಸ್, ಈಗ ಕೆಲವೇ ಕ್ಷಣಗಳಲ್ಲಿ ನಮಗೆ ಸ್ಟೇಜ್ ಮೇಲೆ ಕರೀತಾರೆ. ಆಮೇಲೆ ನನ್ನ ಫ್ರೆಂಡ್ಸ್ ಅದನ್ನು ಶೂಟ್ ಮಾಡ್ತಾರೆ. ಓಕೆ, ಈಗ ನಾನು ಶೂಟ್ ಮಾಡ್ತಾ ಇದ್ದರೆ ನನಗೆ ಸ್ಟೇಜ್ ಮೇಲೆ ಕರೀತಾರೆ ಫಸ್ಟು. ಸೊ ಅದಕ್ಕಾಗಿ ವಿಲ್ ಶೂಟ್ ಇಟ್ ಲೇಟರ್. ಓನ್ಲಿ 150 rupees ಆನ್ಲೈನ್. ಅದನ್ನು ಕಟ್ ಮಾಡ್ತೀನಿ. ಓಕೆ ಗೈಸ್, ಇಯರಿಂಗ್ ನಿಮ್ಗೆ ಹೇಗೆ ಅನಿಸ್ತಿದೆ ಅಂತ ಹೇಳಿ ಕಾಮೆಂಟ್ ಮಾಡಿ. ಇದು ಸ್ವಲ್ಪ ಇಳಿದಿದೆ. ನಮಗೆ ಫೋಟೋ ತೆಗಿಯೋಕ್ಕೆ ಬಿಡ್ತಿಲ್ಲ. ಹಿಂದ್ಗಡೆ ಎಲ್ಲ ಡಿಸ್ಟರ್ಬ್ ಮಾಡಬೇಕಾರೆ. ಇವರೆಲ್ಲ ಡಿಸ್ಟರ್ಬ್ ಮಾಡ್ತಿದ್ದಾರೆ ಫೋಟೋ ತೆಗಿಯೋಕ್ಕೆ. ಇವನು ಜಾಸ್ತಿ ಡಿಸ್ಟರ್ಬ್ ಮಾಡ್ತಿದ್ದಾನೆ ಗೈಸ್. ನಮಗೆ ಫೋಟೋ ತಕ್ಕೊಳಕ್ಕೆ ಬಿಡ್ತಿಲ್ಲ ನಮ್ಮ 3 ಜನಕ್ಕೂ. ಎಸ್, ಈಗ ತಕ್ಕೊಂತೀವಿ ಗೈಸ್ ಕೆಲವೇ ಕ್ಷಣಗಳಲ್ಲಿ. ಎಸ್, ಅವ್ರು ಭಾಷಣ ಮಾಡ್ತಾ ಇದ್ದಾರೆ. ನಾವು ಚಿಟ್ ಚಾಟ್ ಮಾಡ್ತಾ ಇದ್ದೀವಿ. ನನ್ನ ಬ್ಲಾಗಲ್ಲಿ ಬರಲ್ಲ ಗೈಸ್. ಐ ಡೋಂಟ್ ನೋ ವೈ. ರೇವೋ ನನ್ನ ಯೂಟ್ಯೂಬಿಗೆ ಏನಂತೀಯ? ಲೈವ್ ಇಲ್ಲೇ ಕುತ್ಕೊಂಡು ಲೈವ್ ನೋಡ್ತೀನಿ ಗೈಸ್. ಇಲ್ಲೇ ಕುತ್ಕೊಂಡು ಇಲ್ಲೇ ಡಿಸ್ಪ್ಲೇ ಆಗ್ತಿದೆ. ಇಲ್ಲೇ ಲೈವ್ ನೋಡ್ತಾ ಇದ್ದೀವಿ. ಯಾವಾಗ ಸ್ಟಾರ್ಟ್ ಮಾಡ್ತಾರೆ? ಯಾವಾಗ ಸ್ಟಾರ್ಟ್ ಮಾಡ್ತಾರೆ? ಗೈಸ್ ಬೋರ್ ಆಗ್ತಿದೆ. ಗೈಸ್ ಬೋರ್ ಆಗ್ತಿದೆ. ಸಿಕ್ಕಾಪಟ್ಟೆ ಬೋರ್ ಆಗ್ತಿದೆ. ಸಿಕ್ಕಾಪಟ್ಟೆ ಸೆಕೆ ಗೈಸ್. ಏನು ಇಲ್ಲ, ತಿಂಡಿ ಇಲ್ಲ, ಏನೂ ಇಲ್ಲ. ಫ್ಯಾನ್ ಕೂಡ ಇಲ್ಲ. ಹೊಟ್ಟೆ ತುಂಬ ಹಸಿತಿದೆ. ಊಟಕ್ಕೇನೂ ಕೊಟ್ಟಿಲ್ಲ. ಫೋಟೋ ತಕ್ಕೊಳಕ್ಕೂ ಈವ್ನಿಂಗ್ ಕರೆದಿದ್ದಾರೆ ಗಾಯ್ಸ್.
of the Institute, promoting prosperity of mankind, shall be the guiding principle of my life. I shall endeavor to the best of my ability to be worthy of place my country above self. May God help me. Chairman sir, God I request you to declare the graduation day ceremony dissolved. You will not get the money back. One eternity later. ಹಲೋ ಗಾಯ್ಸ್, ಇವಾಗಷ್ಟೇ ಫಂಕ್ಷನ್ ಮುಗೀತು. ಅವರಿಗೆಲ್ಲ ಕೊಟ್ಬಿಟ್ಟು ನಮ್ಮ ಮನಿಯನ್ನು ಕಲೆಕ್ಟ್ ಮಾಡಿಕೊಂಡು ಊಟಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ಎಲ್ಲ ನಮ್ಮತ್ತೆ ಫುಲ್ ಟಯರ್ಡ್, ನಮ್ಮಮ್ಮನೂ ಟಯರ್ಡ್, ನಾನು ಟಯರ್ಡ್. ಓಕೆ, ಇವಾಗ ಲೈಟಿಂಗ್ಸ್ ಎಲ್ಲ ಮಾಡಿದ್ದಾರೆ, ತೋರಿಸ್ತೀನಿ ನಿಮಗೆ. ದಿಸ್ ಇಸ್ ದಿ ಲೈಟಿಂಗ್ಸ್. ಇವಾಗ ಊಟಕ್ಕೆ ಏನು ಕೊಡ್ತಾರೆ ನಮಗೆ ಅಂತ ಹೇಳಿ ತೋರಿಸ್ತೀನಿ. ಓಕೆ, ಈಗ ಮಾನ್ಸಂಗೆ ತೋರಿಸ್ಬೇಕಂದ್ರೆ ತೋರಿಸ್ತೀನಿ. ಹಾಯ್ ಗೈಸ್, all are subscribe and follow to Sushma Power. ಮನ್ಸ ಬೇರೆದು ಹೇಳು ಮನ್ಸ, ಪ್ರತಿ ಸಲ ಅದೇ ಹೇಳ್ತೀಯಾ? ಏನು ಹೇಳು ಅಂತ. ಈಗ ಊಟಕ್ಕೆ ಏನು ಮೆನು ಮಾಡಿರ್ಬೋದು ಅಂತ ಹೇಳಿ ಯೋಚನೆ ಮಾಡ್ತಿದ್ಯಾ? ಏನು ಮಾಡಿರ್ತಾರೋ ನೋಡೋಣ. ನಮ್ಮ ಸುಷ್ಮಾ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತಾಳೆ. ಪ್ಲೀಸ್ ಗೈಸ್ ಎಲ್ಲರೂ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಓಕೆ ಮನ್ಸ ತಿನ್ನು. ಗಾಯ್ಸ್ ಏನೇನು ಮಾಡಿದ್ದಾರೆ ಗೊತ್ತಾ? ಪಲಾವ್, ದಿಸ್ ಇಸ್ ಪನ್ನೀರ್ ಇರಬೇಕಲ್ಲ, ಇದು ಸಾಗು, ಐಸ್ ಕ್ರೀಮ್, ಚಂಪಾಕಲಿ ಮೈ ಫೇವ್ರೇಟ್, ಚಪಾತಿ, ಆಮೇಲೆ ಪಲಾವ್. ಹೇಳಿದ್ನಲ್ಲ ಪಲಾವ್. ಓಕೆ, ತಿನ್ನಿ. ಇವಾಗ ಹೇಗಿದೆ ಅಂತ ಹೇಳು. ಮನಸ್ವಿತ್ ಪ್ರೋ ಹೇಗಿದೆ? ಸೂಪರ್ ಅಂತೆ. ನಿಜ ರಿವ್ಯೂ ಹೇಳಬೇಕು, ಆನೆಸ್ಟ್ ರಿವ್ಯೂ. ತಿನ್ನೆ, ತಿನ್ನು, ನೀನು ತಿನ್ನು. ತಿನ್ನುವ ಚೆನ್ನಾಗಿದೆ. ಹೇಗಿದೆ ಊಟ? ಹಾಯ್, ನಮ್ಮಮ್ಮ ಬಂದಿದ್ದಾರೆ, ನಮ್ಮ ಅತ್ತೆ ಬಂದಿದ್ದಾರೆ, ಮಾನ್ಸನ ಅಮ್ಮ ಬಂದಿದ್ದಾರೆ. ಹಾಯ್ ಮಾಡಿ. ಯೂಟ್ಯೂಬ್ ವಿಡಿಯೋ ಬ್ಲಾಗ್ ಆಂಟಿ. ಹೇಗಿದೆ ಊಟ ಅಮ್ಮ? ಅಡ್ಡಿಲ್ಲ. ಓಕೆ, ನಮ್ಮಮ್ಮ ಮಾಡಿದಷ್ಟೇನು ಚೆನ್ನಾಗಿಲ್ಲ, ಕೈ ರುಚಿ ಅಂತ ಹೇಳಿ. ಓಕೆ ಗೈಸ್, ಅವ್ರು ಊಟ ಮಾಡಲಿ, ದೆನ್ ವಿಲ್ ಶೋ. ಊಟ ಮಾಡಿ ನಾನು ಹೇಳ್ತೀನಿ ಟೇಸ್ಟ್ ಹೇಗಿದೆ. ಓಕೆ, ಪನ್ನೀರ್ ಟ್ರೈ ಮಾಡೋಣ. ಏನು ಗೊತ್ತಾ, ಕಾಲೇಜ್ ಫಸ್ಟ್ ಏನು ಸುಷ್ಮಾ ನನ್ನ ಫಸ್ಟ್ ಫ್ರೆಂಡು, ಇವಾಗ ನನ್ನ ಬೆಸ್ಟ್ ಫ್ರೆಂಡು. ಹೆಂಗೆ ಗೈಸ್? ಬಾಯ್ ಬಾಯ್ ಮನ್ಸ. ಬಾಯ್ ಹೊಡ್ತಾ ಇದ್ದೀವಿ ಗೈಸ್. ಬಾಯ್ ಬಾಯ್ ಬ್ರೋ. ಮತ್ತೆ ಹೋಗೋಣ. ಎಲ್ಲಿ ಬರ್ರಿ? ಟೌನ್ ಮನೆ ಹೇಳೋದಲ್ಲ, ಗಂಡನ ಮನೆ. ಅಮ್ಮಂದು ತವ್ರ ಮನೆ ಉಡುಪಿ, ಗಂಡನ ಮನೆ ಎಲ್ಲ ಹೇಳ್ದೆ ಬ್ರೋ. ನಾ ಹೇಳ್ದ ಬಾಯ್.